ಲೈಫಲ್ಲಿ ಏನೈತಣ್ಣ, ಜೀವನ ಇಷ್ಟೇ. ಕಾಮ ಎಂಬ ಎರಡಕ್ಷರ, ಗಂಡು ಎಂಬ ಎರಡಕ್ಷರ, ಹೆಣ್ಣು ಎಂಬ ಎರಡಕ್ಷರ ಸೇರಿದಾಗ ಗರ್ಭ ಎಂಬ ಎರಡಕ್ಷರ ಧರಿಸಿ, ಗರ್ಭ ಎಂಬ ಎರಡಕ್ಷರದಿಂದ ಜನ್ಮ ಎಂಬ ಎರಡಕ್ಷರ ಬಂದು, ಮಗು ಎಂಬ ಎರಡಕ್ಷರದಿಂದ ಬಾಲ್ಯ ಎಂಬ ಎರಡಕ್ಷರವಾಗಿ, ಅದನ್ನ ಕೊನೆಗೆ ಗಂಡು ಎಂಬ ಎರಡಕ್ಷರ. ಅವನು ಹೇಳಿದ್ದೀರ ನನ್ನ ಹೆಂಡತಿ ಕೇಳಿಸ್ಕೊಂಡ್ಬಿಟ್ರೆ ಬಾವಿ ಬಿ ಸತ್ತೋಗ್ಬಿಡ್ತಾಳೆ ಅಷ್ಟೇ. ಮಗ ನೀನ್ ಕಿಲಾಡಿ ಬಿಡ, ನಿನ್ನ ಟ್ಯಾಲೆಂಟ್ ನಮ್ಗೆಲ್ಲ ಬರ್ಬೇಕು. 2 ವರ್ಷ ನಮ್ಮನ್ನ ಚೆನ್ನಾಗಿ ಮಜಾ ಮಾಡಿ. ಮಗ ಸಾರಿನೋ, ಬಾಯ್ತಾ ಬಂದ್ಬಿಟ್ಟೆ ಮಗ, ಸಾರಿ ಕಣಲ್ಲ. ನನ್ನಿಂದೇನಾದ್ರೂ ಕುಡಿದ್ರೆ ಏನೋ ನಿಂಗೆ ನಿನ್ ನೋವು ನನಗೆ ಅರ್ಥ ಆಗ್ತಿದೆ ಮಗ. ನಾನು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ ಬಾ. ರಾಜಿ ಯಜಮಾನ್ರೆ, ಇದು ಶೀಲ ಕಾಪಾಡೋ ಕಾರ್ಯಕ್ರಮ, ನೀವಲ್ಲಿ ಬರ್ಬಾರ್ದು. ಚಲೋ ಆಯ್ತಾ ಗಾಡಿ? ಹಗಲಲ್ಲಿ ಏನೂ ಬೇಡ ಅನ್ಸುತ್ತೆ, ರಾತ್ರಿ ಆದ್ರೆ ಕುಡ್ತ ಮದ್ವೆ ಸುಖ ಎಲ್ಲ ಬೇಕು ಅನ್ಸುತ್ತೆ. ಅಮ್ಮ ಇರ್ಬೇಕಿತ್ತು, ಅಮ್ಮ ಇದ್ರೆ ಅವಳನ್ನ ಮರ್ತಿರ್ತಿದ್ದೆ. ಅಣ್ಣ ಸರಿ ಇಲ್ಲ, ಪ್ರಾಬ್ಲಮ್. ಮಿಡ್ಲ್ ಕ್ಲಾಸ್ ಪ್ರಾಬ್ಲಮ್. ಮಿಡ್ಲ್ ಕ್ಲಾಸ್ ಮಕ್ಳಿಗೆ ಏನು ಓದ್ಬೇಕಂತ ಗೊತ್ತಾಗಲ್ಲ. ಮೆಕ್ಯಾನಿಕ್ ಕಲಿ, ಟೈಲರಿಂಗ್ ಕಲಿ. ಮದುವೆ ಮಾಡ್ಕೋ, 2 ಮಕ್ಳಾಯ್ತವೆ, ವೇಸ್ಟು. ಅಪ್ಪನೇ 4ನೇ ಕ್ಲಾಸ್ ಫೇಲು. ಮಗುಗೇನೇನ್ ಮಾಡ್ತಾನೆ? ಭವಿಷ್ಯ ಎಲ್ಲ ಸುಖಕ್ಕೋ ದುಃಖಕ್ಕೋ ಹುಟ್ಟಿದೀವಿ. ಶ್ರೀನಪ್ಪರೇ, ನೀವ್ ಹೇಳಿ, ನಾನು ಯಾರಿಗೆ ಏನೇ ಮಾಡಿದ್ದೆ? ಇಡ್ಲಿ ತಿನ್ಬೇಕಂದಾಗ ಇಡ್ಲಿ ಸಿಗ್ಲಿಲ್ಲ, ಬುಗುರಿ ಆಡ್ಬೇಕಂದಾಗ ಬುಗುರಿ ಸಿಗ್ಲಿಲ್ಲ, ಪ್ರೀತಿ ಮಾಡ್ಬೇಕು ಅಂದಾಗ ಪ್ರೀತಿ ಸಿಗ್ಲಿಲ್ಲ. ಏಜ್ ಬರೋದು ಸಿಕ್ಕರೆ ವೇಸ್ಟು. ಸ್ಮಶಾನದಲ್ಲೂ ನೆಮ್ಮದಿ ಇಲ್ವಲ್ಲ. ಅದನ್ನ ಹೆಣ ಎಬ್ಬರಿಸುವಾಗ ಅಲ್ಲ.
ನಮ್ಮಮ್ಮ ಸತ್ತು ಹೋಯಿತು ಸಾವಿತ್ರಿ. ಅಮ್ಮ ಹೇಳಮ್ಮ ಲವ್ ಮಮ್ಮ ಮಾಮ ಮಾಮ ಬಂಟ ಬಂಟ ಮಾಮ ಸೂಪರ್ ಫುಲ್ ಡ್ಯಾನ್ಸ್. ನೀನ್ ಸತ್ರ ನಿದ್ದೆಡದ ಬುದ್ಧ ನಾನ್ ಡಾನ್ಸ್ ಮಾಡ್ತಾರೆ, ನಾನ್ ಸತ್ರ ನನ್ನ ಬುದ್ಧ ನೀ ಡಾನ್ಸ್ ಮಾಡ. ಮಧ್ಯಾಹ್ನನೇ ಕುಡಿಬೇಕನಲ್ಲ. ಮುಚ್ಚೋ ಪ್ಲಾಸ್ಟಿಕ್ ಪ್ಯಾಲೆಟ್ ಸಿಕ್ಕರೆ ಹುಡುಕೋ. ಜೇಬಲ್ ಒಂದ್ ಗ್ಲಾಸ್ ಇಟ್ಕೊಂಡು ಓಡಾಡ. ಥೂ, ಅದ್ರಲ್ಲಿ ಯಾರ್ಯಾರು ಏನೇನ್ ತೊಳೆದಿರ್ತಾರೋ ಏನೋ. ಮೊದ್ಲು ತರ ರಾ ಕುಡಿಯೋ ಕಾಲ ಹಾಕೋಣ. ಎಲ್ಲ ಸುಟ್ಟೋಯ್ದೆ, ಎಲ್ಲ ಸುಟ್ಟೋಯ್ದೆ. ವರ್ಲ್ಡ್ ಕೊಳಾಯ್ ಕಾವೇರಿ ಅಮ್ಮ ಬಾ 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 ಓಪನ್ ಮಾಡ್ಕೊ. ತಟ್ಟೆ ಹಾಕೋದಕ್ಕೆ ಸಲ ಮಿಕ್ಸ ಇಲ್ಲ. ಏನೋ ಮಗನೇ ನಿನ್ ಕರ್ಮ. ಸೂಪರ್ ಇದೆ ಮಾರ್ಕೆಟ್ ಇದೆ ಮ್ಯಾಸ್ಟಿಕ್. ಲೋಪರ್ಸ್ ವರ್ಸಸ್ ಲೋಪರ್ಸ್. ಮೃಗ ನೀನ್ ಯಾವಲ್ಲ ಸಾಯೋದು ಮಗ? ಎಲ್ಲ ಬಿಟ್ಬಿಟ್ಟು ಇಷ್ಟೊಳ್ಬಿಟ್ರಿ ಹೆಂಗಪ್ಪ ಅದು? ಮಾವ ಸತ್ತೋದಂತ ಸ್ವಲ್ಪನಾದ್ರೂ ದುಃಖ ಆಯ್ತಾನೋ ನಿನ್ಗೆ? ಮಾವ ಸೀರಪ್ಪ ತುಂಬಾ ಲಕ್ಕಿ ಅವನು. ನಾವ್ ಪ್ರೀತಿ ದುಡುಗಿರುತ್ತೆ ಸಾಯೋ ಅದೃಷ್ಟ ಎಷ್ಟ್ ಜನರಾಗಿರ್ತದ. ನಾವ್ ಪ್ರೀತಿ ದುಡುಗಿರು ನಮ್ಗೆ ಎಣತ್ತರನೂ ಸಿಗಲ್ಲ ನೋಡ. ಮಾವ ಸತ್ರೆ ಅನಾಥ ಶವಗಳೆಲ್ಲ ಅನಾಥ ಆಗ್ಬಿಟ್ಟು ಅನಾಥ ಆತ್ಮಗಳು ಹೇಳ್ತಾರೆ. ನಾನ್ ಹೇಳಲ್ಲ. ನೀನೊಂದು ವಿಷಯ ಗೊತ್ತಾ? ಮಾವ ಯಾರಿಗೆ ಏನ್ ಅನ್ಯಾಯ ಮಾಡಿದಾನ ಮಗ? ಕುಡಿಲಿಲ್ಲ, ಸೇರ್ಲಿಲ್ಲ, ಮಣ್ ಮಾಡಿನೇ ಹೊಂಟೋದ. ಸಾವಿತ್ರಿ ಬದುಕಿರೋವಾಗ ಒಂದ್ಸಲ ಸಿಗ್ಬೇಕಿತ್ತು ಕಣ. ಬಟ್ ಇವಾಗ ಮಾತ್ ಬಂದ್ಬಿಡ್ತಿತ್ತ ಏನೋ. ಮೃಗ ಒಳ್ಳೆಯವ್ರಾಗಿರ್ಬಾರ್ದು ಕಣ. ಪ್ರಪಂಚದಲ್ಲಿ ಒಳ್ಳೆಯವ್ರಾಗಿರ್ಬಾರ್ದು. ಹಳೆ ಗುಜರಿ ಗಾಡಿ ತರ ಕೊಳ್ತೋಬೇಕು. ಬೇಕಾದ್ರೆ ನೋಡು, ಅವಾಗ ದೇವ್ರು ಮುಟ್ಟಲ್ಲ. ನೀನೇ ಮಾರ್ಕೆಟಲ್ಲಿ ಕೊಳ್ದವ್ರ ಅಂತ ತೋಚ ಮಗ ತೊಳಲ್ಲ ನೋಡು. ಕುಡ್ಕೊಂಡು ತಿಂದ್ಕೊಂಡು ಕುಷ್ಠರೋಗ ಬಂದು ಕೈ ಇಲ್ದೆ ಕಾಲಿಲ್ದೆ ನಂತರ ದೊಡ್ಡ ಎಣ್ಣೆಗಡೆಗೆ ಸಾವು ಬಾ ಅಂದ್ರೂ ಬರಲ್ಲ. ಮಾವಂತ ಮೊದ್ಲು ನಾನೇ ಹೋಯ್ತೀನಿ ಅನ್ಕಂಡೆ. ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅನ್ಕಂಡೆ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಧ ಧೈರ್ಯ ಇದ್ರೆ ಜೀವನ ಪೂರ್ತಿ ಬದುಕ್ಬಿಡುವಾಗ. 50 ರೂಪಾಯಿ ಕೊಡ. ಸುಮ್ನೆ ಎದ್ ನಡಿಯಲ್ಲ. 20 ರೂಪೀಸ್ ಕೊಡ. ನಡಿಯಪ್ಪ. 20 ರೂಪೀಸ್ ಕೊಡು. ರಾಜಿ, ಏನ್ ಆಸೆ ತೋರ್ಸಿ ಕರ್ಕೊಂಬಂದೆ ನಿಮ್ಮ ಮಾವನ್ನ? ನಿನ್ ಚಿತ್ರ ಬರ್ತೀವಿ ಅಂತ ಕರ್ಕೊಂಬಂದೆ. ನಿಮ್ ಮಾವಂಗೆ ದುಡ್ಡು ಕಾಸು ಏನಾದ್ರು ಕೊಡ್ಬೇಕಾ? ಸಿಕ್ಕಾಪಟ್ಟೆ ಸ್ವಾಭಿಮಾನಿ ಸರ್. ಯಾರು ದುಡ್ಡು ಕೊಟ್ರು ಇಸ್ಕೊಳ್ಳೋದಿಲ್ಲ, ಅವನು ಯಾರಿಗೂ ಕೊಡೋದಿಲ್ಲ. ಇವ್ರ ಹೆಸರೇನು? ಇವ್ರ ಹೆಸರು ನಾಯಿ ಸೀನಪ್ಪ. ಸೀನಪ್ಪ ಓಕೆ. ಈ ನಾಯಿ ಯಾಕೆ? ಬೇಕರಿಲಿ ರಾತ್ರಿ ಹೊತ್ತು ಉಳಿಯೋ ಪಪ್ಸು ಬನ್ನು ಎಲ್ಲ ತಗೊಂಡೋಗಿ ಬೀದಿ ನಾಯಿಗಳಿಗೆ ಹಾಕ್ತಾರೆ. ಅದಕ್ಕೆ ಜನ ಇಟ್ಟಿರೋ ಹೆಸರು. ಸುಮಾರು ವರ್ಷಗಳಿಂದ ಅನಾಥ ಶವಗಳನ್ನ ಮಣ್ಣು ಮಾಡ್ತಾರೆ ಸರ್. ಇಲ್ಲಿವರೆಗೂ ಒಂದು 20,000 ಶವಗಳಿಗೆ ಮುಕ್ತಿ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಕೆಲಸ. ಇಂಥವ್ರು ಸಮಾಜಕ್ಕೆ ಬೇಕು. ಯಾವಾಗ್ಲಿಂದ ಶುರು ಮಾಡಿದ್ರು ಇದನ್ನ? ಇವ್ರು ಮೊದಲು ಮಾರುತಿ ಟೂರಿಂಗ್ ಟಾಕೀಸ್ ಅಲ್ಲಿ ಪೋಸ್ಟ್ ಅನ್ಸೋದು, ಟಿಕೆಟ್ ಹರಿಯೋ ಕೆಲಸ ಮಾಡ್ತಿದ್ರು. ಅವಾಗ ಇವ್ರದೊಂದು ಪ್ರೇಮ ಕಥೆ ಶುರು ಆಯ್ತು. ಮಿಠಾಯಿ ಮಾರೋ ಭೋಜನ್ ಮಗಳು ಸಾವಿತ್ರಿ ಅನ್ನೋ ಹುಡುಗಿನ ತುಂಬಾ ಪ್ರೀತಿಸಿದ್ರು. ಊರಿಗಿದ್ದಿದ್ದು ಅದೊಂದೇ ಟೆಂಟು. ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿ ಅವಳಿಗೋಸ್ಕರ ಕಾಯ್ತಾ ಇದ್ರು. ಅಣ್ಣವ್ರ ಸಿನಿಮಾ ಟಿಕೆಟ್ ಕೊಡ. ಒಂದಿನ ಸಾವಿತ್ರಿ ಬಂದ್ಲು. ಸಾವಿತ್ರಿ ಫುಲ್ ಖುಷಿಯಾಗಿ ಟಿಕೆಟ್ ಹರ್ಕೊಟ್ರು. ಅವಳನ್ನ ಬ್ಯಾಟ್ರಿ ಹಾಕ್ಸಿ ಕೂರ್ಸಿ
ಕಳ್ಳೆಪುರಿ ತಂದ್ಕೊಟ್ರು. ಪ್ರೇಮ ಬೆಳೀತು, ಕನಸು ಕಂಡ್ರು. ಸ್ವೀಟ್ ಕಂಡ್ರೆ ಆಗದಿರೋ ನಾಯಿಸಿನಪ್ಪನಿಗೆ ಲಾಡು ತಿನ್ಸಿದ್ಲು. ಪ್ರೇಮದ ಸಂಕೇತವಾಗಿ ಅವಳಿಗೊಂದು ನಾಯಿ ಮರಿ ಕೊಟ್ರು. ಅವರಿಬ್ರು ಆ ನಾಯಿ ಮರಿ ಜೊತೆ ಸುಖವಾಗಿದ್ರು. ಆ ಹುಡುಗಿನ ಕರ್ಕೊಂಡೋಗಿ ಪಿಕ್ಚರ್ ಹೆಂಗ್ ಬಿಡ್ತಾರೆ ಅಂತ ತೋರಿಸಿದ್ರು. ಅವತ್ತು ಅವಳಿಗೆ ಗಿಫ್ಟ್ ಕೊಡಕ್ ಹೋದ್ರು. ಕಾಲ್ಗೆಜ್ಜೆ, ನವಿಲ್ಗರಿ. ಅವಳು ಯಾಕೋ ತಗೊಳ್ಳಿಲ್ಲ. ಅದಾದ್ಮೇಲೆ ಸುಮಾರು ದಿನ ಸಾವಿತ್ರಿ ಬರಲೇ ಇಲ್ಲ. ಆ ಟೆಂಟ್ಗೆ ಕಸ್ತೂರಿ ನಿವಾಸ ಸಿನಿಮಾ ಬಂದಾಗ ಸಾವಿತ್ರಿ ಮದುವೆ ಆಗಿ ಗಂಡನ ಜೊತೆ ಬಂದ್ರು. ಸೀನಮ್ಮನ ಎದೆ ಒಡೆದೋಯ್ತು. ಆಡಿಸಿದಾತ ಬೇಸರ ಮೂಡಿ ಸೀನಮ್ಮನ ಬದುಕಲ್ಲಿ ಪ್ರೀತಿ ಮೋಸ ನಡೆದೋಯ್ತು. ಅವಳು ಇನ್ನೊಂದಿನ ಬಂದು ನಾಯಿ ಮರಿನ ವಾಪಸ್ ಕೊಟ್ರು. ಪಾಪ ಆ ನಾಯಿ ಮರಿನೂ ಒಂದಿನ ಲಾರಿಗೆ ಸಿಕ್ ಸತ್ತೋಯ್ತು. ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಕಣ್ಣೀರಿಡುವ ನನ್ನೀ ಕಥೆಯು ಏಕೋ ಮುಗಿಯದು. ಅಯ್ಯೋ ಏಕೋ ಮುಗಿಯದು. ಅಷ್ಟೇ. ಅದಾದ್ಮೇಲೆ ಒಂಟಿಯಾಗಿರೋನು. ಸುಮಾರು ದಿನ ಆದ್ಮೇಲೆ ನಾವೇ ಕಟ್ಟಾಯ್ತು. ಹಿಮಾಲಯದ ತನಕ ದೇವ್ರನ್ನ ಹುಡ್ಕೊಂಡು ಹೋದ ಅಂದ್ರು. ದೇವ್ರ ನೋಡಕ್ಕೆ ಅಂತ ಹೋದವನು ದೇವ್ ತರ ಹಾಕೋದ. ಅವತ್ತಿಂದ ಯಾರ ಹತ್ರನೂ ಮಾತಾಡಲ್ಲ. ರಸ್ತೆಲ್ ಬಿದ್ದಿರೋ ನಾಯಿ, ಕಾಗೆ ಆ ಥರದ್ದೇನೇ ಇದ್ರು ತಂದು ಮಣ್ಣು ಮಾಡ್ತಿದ್ದ. ಕೊನೆಗೆ ಮನುಷ್ಯನ ಮಣ್ಣು ಮಾಡಕ್ ಶುರು ಮಾಡ್ದ. ಸರ್ಕಾರದವ್ರು ಇವನಿಗೆ ಸಂಸ್ಕಾರ ರತ್ನ ಅಂತ ಬಿರುದು ಕೊಟ್ಟಿದ್ದಾರೆ. ಇದು ನಮ್ಮ ಮಾಮನ ಕತೆ.